so high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಕೂರ್ಗಂತೂ ಬಂದು ರೀಚ್ ಆದ್ವಿ. ಸೊ ನಂದು ಹೆಲ್ಮೆಟ್ ಮೌಂಟ್ ಕಿತ್ತೋಯ್ತು, ದೊಡ್ಡ ಸೀನೇ ಆಯಿತು. ಬೇರೆ ಯಾವುದೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇನ್ಮೇಲೆ. ಸೊ ಫಸ್ಟ್ ಮಾನ್ಸೂನ್ ರೈಡು ನಂದೆಲ್ಲ ಬೈಕ್ಗಳಲ್ಲಿ ನಿಂತ್ಕೊಂಡಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನನ್ನ ವೆರಿ ಫಸ್ಟ್ ಮಾನ್ಸೂನ್ ರೈಡ್ ಫುಲ್ ಒಂದು ದೊಡ್ಡ ಕಾಂಡೆ ಆಗ್ಬಿಡ್ತು ಅನ್ಬೋದು, ಆಯಿತಾ. ಸೊ ನಾನು ಆಲ್ಮೋಸ್ಟ್ ಒಂದು 4 o'clockಗೆ ಹೊರಟೆ ಮನೆಯಿಂದ. ನಿನ್ನೆ ಹೊರಟ ತಕ್ಷಣ ಏನಾಯ್ತು ಅಂದರೆ, ನಾನು 9 ರೀಚ್ ಆದೆ. ಸೊ ಪೆಸೆಟ್ ಕಾಲೇಜ್ ಅಲ್ಲಿ ನಾವೆಲ್ಲರೂ ಮೀಟ್ ಆಗೋದಂದಿತ್ತು. ಪೆಸೆಟ್ ಕಾಲೇಜ್ಗೂ ಒಂದು ಸ್ವಲ್ಪ ಹಿಂದೆ ಅಲ್ಲಿ ನಾನು ಗಾಡಿಯಿಂದ ಇಳಿದೆ. ಏನಕ್ಕೋ ಶ್ರೀನಿಧಿಗೆ ವೇಟ್ ಮಾಡ್ತಿದ್ದೆ, ನಾನು ಗಾಡಿಯಿಂದ ಇಳಿದೆ. ಸೊ ಗಾಡಿಯಿಂದ ಇಳಿದ ತಕ್ಷಣ ನಾನು ರೈಡಿಂಗ್ ಪ್ಯಾಂಟ್ ಹೊಸದು, ಅದರಲ್ಲಿ ನನಗೆ ಹತ್ತೋದು ಇಳಿಯೋದು ಬ್ಯಾಲೆನ್ಸ್ ಗೊತ್ತಾಗಿಲ್ಲ. ಸೊ ಗಾಡಿಯಿಂದ ಇಳಿತಿರುವಾಗ ಏನಾಯ್ತಂದರೆ, ನನ್ನ ಹೆಲ್ಮೆಟ್ ಮೌಂಟ್ ಇತ್ತಲ್ಲ ಹೀಗೆ ಗಾಡಿಗೆ, ಹಿಂಗಿತ್ತಲ್ಲ ಗಾಡಿಗೆ, ಅದು ಮಿರರ್ಗೆ ತಾಕ್ತು ಮತ್ತು ಹೆಲ್ಮೆಟ್ ಮೌಂಟ್ ಸಪಾಕ್ ಅಂತ ಕಿದ್ದು ಬಂದ್ಬಿಡ್ತು. ಫುಲ್ ಹೆಲ್ಮೆಟ್ ಮೌಂಟ್ ಕಿದ್ದು ಬಂದ್ಬಿಡ್ತು, ಆಯಿತಾ. ಸೊ ಅದಕ್ಕೆ ಫುಲ್ ರೈಡ್ದು ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಆಯಿತಾ. ಈಗ ಪ್ರಾಬ್ಲಮ್ ಏನಂದರೆ, ಈ ಹೆಲ್ಮೆಟ್ ಮೌಂಟ್ ಬಂದ್ಬಿಟ್ಟು ಫುಲ್ ಎಮ್ಸಿಲರ್ ಹಾಕಿ ನಾನು ಜೋಡಿಸ್ಬಿಟ್ಟಿದ್ದೀನಿ, ಆಯಿತಾ. ಸೊ ಈಗ ನಾನು ವಾಪಸ್ ಬೆಂಗಳೂರು ಹೋಗಿ ಬೇರೆ ಒಂದು ಹೆಲ್ಮೆಟ್ ಮೌಂಟ್ ತೊಗೊಂಡು ಅದಕ್ಕೆ ಎಮ್ಸಿಲ್ ಹಾಕಿ ಮತ್ತೆ ಇದಕ್ಕೆ ಫಿಟ್ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಮಾನ್ಸೂನ್ ರೈಡ್ ಆ್ಯಸ್ ಸಚ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್, ಆಯಿತಾ. ನಾನು ತೊಗೊಂಡಿರೋ ಗೇರ್ಸ್ ಆರ್ ಪರ್ಫಾರ್ಮಿಂಗ್ ವೆರಿ ವೆಲ್, ಏನೂ ಟೆನ್ಷನ್ ಇಲ್ಲ. ಸಖತ್ತಾಗಿದೆ ಮಾತ್ರ ಗೇರ್ಸು, ಒಂಚೂರು ಒದ್ದೆ ಆಗಿಲ್ಲ ನೆನೆಯಲ್ಲೂ, ಆಯಿತಾ. ಒಂದು ಅಬ್ಸರ್ವೇಷನ್ ಏನಂದರೆ, ಶೂ ಅಲ್ಲಿ ಒಂದು ಸ್ವಲ್ಪ ಲೈಟಾಗಿ ನೀರು ಹೋಯಿತು. ಶೂಗೆ ಏನಾದರೂ ಒಂದು ತೊಗೋಬೇಕಷ್ಟೆ, ಆಯಿತಾ. ಶೂಗೆ ಏನಾದರೂ ಒಂದು ಕವರ್ ಥರ ಬರುತ್ತೆ, ಆ ಕವರನ್ನು ತೊಗೋಬೇಕು. ಅದು ಬಿಟ್ಟರೆ ಬೇರೆ ಎಲ್ಲೂ ನನಗೊಂಚೂರು ನನಗೆ ಬೆಟ್ಟಾಗಿಲ್ಲ. ಸೊ ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ವಾಸ್ ಆಸಮ್, ಅಂದರೆ ಐ ಕಾಂಟ್ ಎಕ್ಸ್ಪ್ಲೈನ್. ಸೊ ಮಳೆಯಲ್ಲಿ ಗಾಡಿ ಹೊಡೆಯೋದು ಒಂಥರ ಬೇರೆಯೇ ಫನ್ ಅಂತ ಹೇಳ್ಬೋದು, ಆಯಿತಾ. ಎಸ್, ಇಟ್ ಈಸ್ ರಿಸ್ಕಿ, ಬಟ್ ಆದರೆ ಗಾಡಿ ಹೊಡೆಯೋಕ್ಕೆ ಮಾತ್ರ ಸಖತ್ ಮಜಾ ಬರುತ್ತೆ ಮಳೆಯಲ್ಲಿ. ಸೊ ಫಾರ್ ದ ವಿಡಿಯೋಸ್ ಆರ್ ಕನ್ಸರ್ನ್ಡ್, ಇಲ್ಲೇ ನಾನು ಅಕ್ಕಪಕ್ಕ ಸುತ್ತಾಡಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನೋಡ್ತೀನಿ. ಆದರೆ ಈ ಪರ್ಟಿಕ್ಯುಲರ್ ರೈಡಲ್ಲಿ ರೈಡಿಂಗ್ ಗಾಡಿ ಓಡಿಸೋ ವೀಡಿಯೋ ನೋಡೋಕ್ಕೆ ಸಿಗೋಲ್ಲ, ಯಾಕಂದರೆ ನನ್ನ ಹೆಲ್ಮೆಟ್ ಮೌಂಟ್ ಟುಸ್ ಆಗಿದೆ. ನನ್ನ ಬ್ಯಾಡ್ ಲಕ್ ಏನಂತ ಹೇಳಿದ್ರೆ, ಇದೇ ರೈಡ್ಗೆ ನಾನು ನನ್ನ ಬ್ಯಾಕಪ್ ಮೌಂಟ್ ತಂದಿಲ್ಲ. ಯೂಶ್ವಲಿ ನಾನೊಂದು ಬ್ಯಾಕಪ್ ಮೌಂಟ್ ತೊಗೊಂಬಂದ್ಬಿಟ್ಟಿದ್ದೀನಿ, ಅದು ಸ್ಟ್ರ್ಯಾಪಲ್ಲಿ ಕಟ್ಟೋದು. ಸೊ ಅದು ನಾನು ತಂದಿಲ್ಲ. ಯಾಕೆ ಸುಮ್ಮನೆ ಹೊತ್ಕೊಂಬರೋದು ಅಂತ ನಾನು ತಂದಿಲ್ಲ. ಐ ಫೀಲ್ ವೆರಿ ಸ್ಟುಪಿಡ್ ಆಫ್ ಮೈ ಸೆಲ್ಫ್ ಅದೇ, ಆಯಿತಾ. ಬಟ್ ಓಕೆ, we will try to make the best out of what we have right now. ಅಕ್ಕಪಕ್ಕ ಒಳ್ಳೆ ಸೀನರೀಸ್ ಇದೆ, ಆಯಿತಾ. ಸೂಪರ್ ಕ್ಲೌಡ್ಸ್ ಇದೆ, ಮೌಂಟೇನ್ಸ್ ಇದೆ, ಎಲ್ಲ ನಾನು ನಿಮಗೆ ಎಲ್ಲದೂ ಒಂದು ವೀಡಿಯೋ ಮಾಡ್ತೀನಿ. ಕಂಪೈಲಾಗಿ ಒಂದು ಅಟ್ಲೀಸ್ಟ್ ಐ ವಿಲ್ ಟ್ರೈ ಟು ಮೇಕ್ ಒನ್ ಗುಡ್ ವೀಡಿಯೋ ಔಟ್ ಆಫ್ ದಿಸ್ ಪರ್ಟಿಕ್ಯುಲರ್ ರೈಡ್. ಇದೊಂದು ಆಗಿದ್ದು ಬಿಟ್ಟರೆ ದ ರೈಡ್ ಈಸ್ ಗೋಯಿಂಗ್ ವೆರಿ ಗುಡ್, ಆಸಮ್ ಹೋಗ್ತಾ ಇದೆ ಅಂತ ಹೇಳ್ಬೋದು ರೈಡು. ಕ್ಲೈಮೇಟ್ ಈಸ್ ಗುಡ್, ದ ಗ್ರೂಪ್ ಇಸ್ ಎಂಜಾಯಿಂಗ್ ಅ ಲಾಟ್, ಆ್ಯಸ್ ಅ ಗ್ರೂಪ್ ಇಸ್ ಎಂಜಾಯಿಂಗ್ ಅ ಲಾಟ್. ಬನ್ನಿ ಅಕ್ಕಪಕ್ಕ ವ್ಯೂ ಹೇಗಿದೆ ನೋಡಿ. ಸೂಪರ್ ಮೌಂಟೇನ್ಗಳು, ಎಲ್ಲ ಆ ಕಡೆ ಫುಲ್ ಮೋಡ ಮೌಂಟೇನ್.
ಸೊ ಇದು ನಾವು ಸ್ಟೇ ಆಗಿರೋ ರೆಸಾರ್ಟು ಕಣ್ಣೂರಿನ ಪಯ್ಯೂರು. ಕಣ್ಣೂರು ಅಂದರೆ ಕೂರ್ಗಿಂದ ಒಂದು 45 ಕಿಲೋಮೀಟರ್ಸ್ ಅಷ್ಟೇ. ಕರ್ನಾಟಕ ಬಾರ್ಡ್ರನ್ನ ಜಸ್ಟ್ ಕ್ರಾಸ್ ಮಾಡಿ ಕೇರಳ ಎಂಟ್ರಾಗಿ ಇನ್ನೊಂದು ರೆಸಾರ್ಟ್ ತೊಗೊಂಡಿದ್ವಿ. ಈ ಹೋಟೆಲಿಂದ ವ್ಯೂಸ್ ಮಾತ್ರ ಸಖತ್ತಾಗಿದೆ, ಸೂಪರಾಗಿದೆ ವ್ಯೂಸು. ನಾನು ಸುಮ್ಮನೆ ಒಂದು ರೈಡ್ ಹೋಗೋಣ ಅಂತಂದೆ, ಅಕ್ಕಪಕ್ಕ ಇಲ್ಲೇ ಸುತ್ತಾಡೋಕ್ಕೆ. ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇದೆ ರೆಸಾರ್ಟಲ್ಲಿ. ಕಣ್ಣೂರಿನ ಪಯ್ಯೂರ ಅಕ್ಕಪಕ್ಕ ಒಂದು ರೈಡು. ನಾವು ಮಾತ್ರ ಕಲರಾಗಿದೆ ಮಗ, ಇದು ಹೋಗಿ ಬಂದಿರೋ ಅಲ್ಲಿ ಒಂದು ವ್ಯೂ ಇದೆಯಲ್ಲ, ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ನೋಡಿದ್ರು ನಾವು ರೆಸಾರ್ಟಿಂದ ಒಂದು ಸ್ವಲ್ಪ ಹತ್ತಿರ ಇನ್ನೊಂದು ವಾಟರ್ ಫಾಲ್ಸ್ ಇದೆ ಅಂತೆ. ಆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಸೀನರಿ ಅಂತೆಲ್ಲ ಸಖತ್ತಾಗಿದೆ. ಅದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಾನು BBJ ರೈಡಿಂಗ್ ಶೂ ಹಾಕ್ಕೊಂಡು ರೈಡಿಂಗ್ ಶೂನ ಕಿಕ್-ಇನ್ ಮಾಡ್ತಾಯಿದ್ದೀನಿ, ಬ್ರೇಕ್-ಇನ್ ಮಾಡ್ತಾಯಿದ್ದೀನಿ, ಆಯಿತಾ. ಸೊ ಈ ಹೆಸರು ಫಾಲ್ಸ್ ಏನೋ ಪಳ್ಳಿ ಫಾಲ್ಸ್ ಅಂತೆ, ಏನಂತ ಗೊತ್ತಿಲ್ಲ. ಸೀನರಿ ಅಂತ ಸಖತ್ತಾಗಿದೆ, ಒಂದೊಂದು ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ನಾನು ಹೊಸ ಗಾಡಿ ತೊಗೊಂಡಾಗ ಅಲ್ಲಿ ಆಫ್ ರೋಡ್ ಆಯಿತು, ಆಯಿತಾ. ಇಲ್ಲಿ ಹೊಸ ಶೂ ತೊಗೊಂಡು ಇಲ್ಲೂ ಆಫ್ ರೋಡ್ ಏನದು, ಶೂ ಆಫ್ ರೋಡು. ಅಯ್ಯಪ್ಪ ಮಗ, ನಾ ಹೇಳಿದ್ದು ಕ್ಯಾನ್ಸಲ್ ಮಾಡ. ಮಗ, ನಾ ಹೇಳಿದ್ದು ಕ್ಯಾನ್ಸಲ್ ಮಾಡಿ ಮಗ. ಹತ್ತಿರ ಹೋಗ್ತಾ ಹೋಗ್ತಾ ಸೌಂಡ್ ಜಾಸ್ತಿ ಬರ್ತಾ ಇದೆ. ಫಾಲ್ಸ್ ಯಾಕೋ ಹತ್ತಿರ ಬಂತಂತೆ. ಯಾರನ್ನೋ ಬಂದು ಕೇಳಿದ್ವಿ ಇಲ್ಲಿ, ಅವ್ರು ಹೇಳಿದ್ರು ಇಲ್ಲಿ ಬರೀ 100 ಮೀಟರ್ ಇದೆ ಅಂತ. ಇಲ್ಲಿ ನಮ್ಮ ರೆಸಾರ್ಟ್ ಹತ್ರ ಅಲ್ಗಾವರಿ ಫಾಲ್ಸ್ ಅಂತೆ, ಅಲ್ಗಾವರಿ ಫಾಲ್ಸಿಗೆ ಬಂದಿದ್ದೀವಿ. ಈಗ ಅಲ್ಲಿ ಹೋಗೋ ದಾರಿ ಹೆಂಗಿದೆ ನೋಡೋಣ ಬನ್ನಿ. ಸೌಂಡ್ ಅಂತೂ ಫಾಲ್ಸ್ ಹೆವಿ ಕೇಳಿಸ್ತಾ ಇದೆ, ನಿಮಗೂ ಕೇಳಿಸ್ತಿರ್ಬೋದು, ಹೆವಿ ಕೇಳಿಸ್ತಾ ಇದೆ ಸೌಂಡು. ನೋಡೋಣ ಬನ್ನಿ ಹೆಂಗೆ ಕಾಣಿಸ್ತಿದೆ ಫಾಲ್ಸ್ ಅಂತ. ಓಕೆ, ಸೊ ಆ್ಯಕ್ಚುಲಿ ಇದು ಒಂಥರ ನಂದು ರೈಡಿಂಗ್ ಶೂದು ಇದು ನಡೀತಾ ಇದೆ, ಏನೇಳಿ ಟ್ರಯಲ್ಸ್ ನಡೀತಾ ಇದೆ ಅನ್ಬೋದು. ಇಷ್ಟೊತ್ತು ಸಖತ್ ಆಫ್ ರೋಡ್ ಥರ ಇರ್ತದೆ, ಫುಲ್ ಕಲ್ಲು ಮಣ್ಣಿಲ್ಲ, ಅದ್ರ ಮೇಲೆ ಆರಾಮಾಗಿ ನಡ್ಕೊಂಡು ಬಂದಿದ್ದೀವಿ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಓ, ಫಾಲ್ಸ್ ಒಂದು ಸಖತ್ತಾಗಿದೆ, ಸೂಪರ್ ಆಗಿದೆ ಫಾಲ್ಸು. ಬೇರೆ ವ್ಯೂ ಸಿಗುತ್ತೆ ನೋಡೋಣ ಬನ್ನಿ.
ಓಕೆ, ಅಲಗಾವರಿ ಫಾಲ್ಸು. ಸೊ ಅಲಗಾವರಿ ಫಾಲ್ಸ್ ಅಂತೂ ಆಯಿತು, ಚೆನ್ನಾಗಿತ್ತು. ಇಟ್ಸ್ ಅ ನೈಸ್ ಪ್ಲೇಸ್ ಆಯಿತಾ. ಸ್ವಲ್ಪ ಇಲ್ಲಿ ಬರೋದಾದರೆ ನಾವು ಬಟ್ಟೆ ರೆಡಿ ಮಾಡ್ಕೊಂಡು ಬಂದರೆ ನೀಟಾಗಿ ಬಂದ್ಬಿಟ್ಟು ನೀರಲ್ಲಿ ಅದ್ದು ಆಟಾಡಿ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಆ್ಯಸ್ ಸಚ್ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋದಿಲ್ಲ ಅಂದರೆ ನನಗೆ ನೀರಲ್ಲಿ ಸುಮ್ಮನೆ ಹತ್ಕೊಳ್ಳೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಇಳಿದಿಲ್ಲ. ಆದರೆ ನಮ್ಮವರೆಲ್ಲ ಸಖತ್ತಾಗಿ ಇಳಿದ್ಬಿಟ್ಟು ನೀಟಾಗಿ ಆಟಾಡ್ಕೊಂಡ್ಬಂದರು ಆಯಿತಾ. ಓಕೆ, ಡೇ ವೆಲ್ ಸ್ಪೆಂಟ್ ಅನ್ಬೋದು, ಚೆನ್ನಾಗಿತ್ತು. ಓಕೆ, ಇವಾಗ ಇಲ್ಲಿಂದ ಡೈರೆಕ್ಟ್ ರೆಸಾರ್ಟ್ ರೂಮ್ಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಊಟ, ನಿದ್ದೆ, ಮತ್ತೇನಿಲ್ಲ. ಈವ್ನಿಂಗ್ ಪ್ಲ್ಯಾನು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ವೆಜ್ ಅಲ್ಲ? ಏನೋ ಒಂದು ಆಫ್ ರೋಡ್ ಟ್ರೈಲ್ ಅಂತ ಬಂದರು, ಅದಕ್ಕೆ ಈ ಸಲ ಹಂಗೆ ಹೋಗ್ತಾ ಇದ್ದೀವಿ. ಇವರಕ್ಕೂ ಹಿಂಗೆ ವಾಪಸ್ ಬರ್ತಾ ಇದ್ದಾರೆ. ಮಜಾ ನೋಡಿದೆ, ಟ್ರಾಕ್ಷನ್ ಕಂಟ್ರೋಲ್ ನೋಡಿದೆ, ರೈಟಾ ಹೆಂಗೆ ವರ್ಕ್ ಆಯ್ತು ನೋಡಿದೆ. ಇವಾಗ ವೀಲು ನೋಡೋ, ಇದು ನೋಡೋ, ನೋಡಿದೆ ಇವಾಗ ಕಟ್ ಆಗತ್ತೆ ನೋಡಿದೆ. ಶಿಟ್, ಇರು ಓಯ್, ಆಫ್ ರೋಡ್ ಟ್ರೈಲ್ ಅಂತ ಹೋದ್ರು, ಏನು ಸಿಕ್ಕಿಲ್ಲ. ಅದಕ್ಕೆ ಎಲ್ಲರೂ 1 by 1 ವಾಪಸ್ ಬರ್ತಾ ಇದ್ದಾರೆ.